स्वागत है आप सभी का R1 न्यूज़ में। मैं आपके साथ साबिर मुकाशी। ಅವ್ರು ನೋಟಿಫಿಕೇಶನ್ ಮಾಡಿದ್ರೆ ಹಿಡಿದು ಈಗ ಭೂಮಿಯಲ್ಲೂ ಹಲವಾರು ಬದಲಾವಣೆಗಳಾಗ್ಯಾವ. ಎಷ್ಟೋ ಎಕರೆ ಅಂದ್ರೆ 300 ಎಕರೆ ಒಳಗೆ 100 ಎಕರೆ ಅಂತ ಬರೀ ದ್ರಾಕ್ಷಿ ಬೆಳೆಗಾರರೇ ಅದಾರ. ಒಂದು 5-10 ಎಕರೆ ಶ್ರೀಗಂಧ ಬೆಳೆಗಾರರು. ಶ್ರೀಗಂಧ, ದ್ರಾಕ್ಷಿ, ಹೆಬ್ಬೇವು ಇಂಥ ಭಾಳಷ್ಟು ಗಿಡಗಳಿದ್ದಾವೆ, ತೋಟಗಾರಿಕಾ ಬೆಳೆಗಳಿದ್ದಾವೆ. ಆದರೂ ಗೌರ್ಮೆಂಟ್ ಇದನ್ನು ಮತ್ತೆ ಇಷ್ಟು ಹೇಳಿದ್ರು ಮತ್ತೆ ತನ್ನ ಕಾರ್ಯ ಮುಂದುವರಿಸ್ತಾರೆ. ಅದು GMC ಮಾಡಿದ್ದಾರೆ. GMC ಅದರಲ್ಲಿ ಇಷ್ಟೂ ಬಿಟ್ಟಿಲ್ಲ, ಏನಿಲ್ಲ, ಗೊತ್ತು ಗುರು ಇಲ್ಲದೆ ಮತ್ತೆ ಹಾಗೆ ತಮ್ಮ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ ಅವರು. ಈಗ ಮುಂದೆ ಅದ್ರಗೋಸ್ಕರ ನಾವು ಕಳಕಳಿಯಿಂದ ವಿನಂತಿ ಏನು ಮಾಡೋದಂದ್ರೆ ಸರ್ಕಾರಕ್ಕೆ 100ಕ್ಕೆ 100 ರೈತರಷ್ಟು ಬೇಡ ಅಂತ ಹೇಳ್ತಿದ್ದಾರೆ. ಆದರೂ ಗೌರ್ಮೆಂಟ್ ತಮ್ಮ ಕಾರ್ಯವನ್ನು ಮುಂದುವರಿಸ್ತಾ ಇದೆ. ಅದಕ್ಕೋಸ್ಕರ ನಾವು ಕೊಡೋದಿಲ್ಲ. ನಮ್ಮ ತಂದೆ ತಾಯಿಗಳು, ನಮ್ಮ ಅಜ್ಜ ಪಂಜಾದರು ಅಲ್ಲಿಂದ ಬಂದಿದ್ದಂಥ ಒಂದು ಆಸ್ತಿ ಇದು. ಅಷ್ಟೇ ಚಿಕ್ಕ ಭೂ ಹಿಡುವಳಿಯಲ್ಲಿ ನಾವು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಅದನ್ನು ತಗೊಂಡ್ರೆ ನಾವು ನಮ್ಮ ಜೀವನಕ್ಕೆ ಗತಿ ಇಲ್ಲ, ಮತ್ತು ಬೇರೆ ಗತಿನೇ ಇಲ್ಲ. ಅದ್ರಗೋಸ್ಕರ ಇದನ್ನು ಈ ಕಾರ್ಯವನ್ನು ಇಲ್ಲೇ ಬಿಟ್ಟು ನಮ್ಮ ಭೂಮಿಯನ್ನು ಬಿಟ್ಟು ಕೊಡಬೇಕಾಗಿ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊತಾ. ಮೊದಲ KADಯಲ್ಲಿ ಕೂಡ 200 ಎಕರೆ ಅಂಡರ್ ಮಾಡ್ಕೊಂಡಿದ್ದಾರೆ. ಅದರದ್ದು ಅಮೌಂಟ್ ಕೂಡ ಪ್ರೊಸೆಸ್ ಸರಿಯಾಗಿಲ್ಲ. ಯಾವುದೇ ರೀತಿಯಾದಂಥ ಅವರು ರೆಸ್ಪಾನ್ಸ್ ಕೂಡ ಇಲ್ಲ, ಯಾರಿಗೆ ಮಾತಾಡೋದಿಲ್ಲ. GMC ಬಂದರೆ ಯಾರಿಗೆ ಗೊತ್ತು ಗುರಿ ಇಲ್ಲದೆ GMC ಮಾಡಿಕೊಂಡು ಡೈರೆಕ್ಟ್ ಅವರ ತಮ್ಮ ಮನಸ್ಸಿಗೆ ಬಂದಂಗೆ ಅಂಡರ್ ಮಾಡ್ಕೊಡ್ತಾ ಇದ್ದಾರೆ ಸರ್ಕಾರದವರು. BJP ಕಾಂಗ್ರೆಸ್ ಅಥವಾ 12 ವೇಳೆಯಲ್ಲಾಗಿದ್ದು, ತದನಂತರ ಇಷ್ಟು ವರ್ಷಗಳನ್ನು ಬಿಟ್ಟು ಅಂತಿಮವಾಗಿ 2017ರಲ್ಲಿ ಮತ್ತೆ ಸರ್ಕಾರ ನೋಟಿಫಿಕೇಶನ್ ಮಾಡಿ ಮತ್ತೆ ಅಂಡರ್ ಮಾಡ್ಕೊಂಡಿದೆ. ಅಲ್ಲಿ ತನಕ ಯಾವುದೇ ರೀತಿಯಾದಂಥ ಮುನ್ಸೂಚನೆಗಳಿಲ್ಲ, ಏನಿಲ್ಲ. ಮತ್ತು ಅದು ಆದಮೇಲೆ ಈಗ ಭಾಳಷ್ಟು ಹೊಲಗಳು ಬದಲಾವಣೆ ಆಗ್ಯಾವ. ಶೇತಿಗೆಯಲ್ಲಿ ಆಗಿರ್ಬೋದು, ಗಿಡ ಮರಗಳಾಗಿರ್ಬೋದು, ಅದನಂತರ ಕಟ್ಟಡಗಳಾಗಿರ್ಬೋದು, ಯಾವುದೇ ಗೊತ್ತು ಗುರಿ ಇರಲಾರ್ದೆ ಈಗ ಮೊನ್ನೆ 2-3 ಸಲ ಮೀಟಿಂಗ್ ತೊಗೊಂಡಿದ್ರು ಅವರು. 2-3 ಸಲ ಮೀಟಿಂಗ್ ತೊಗೊಂಡು ಅಲ್ಲಿ ಯಾವುದೇ ರೈತರ ಒಪ್ಪಿಗೆ ಇಲ್ಲ, ಎಲ್ಲ ರೈತರ 100% ರೈತರ ಒಪ್ಪಿಗೆ ಇಲ್ಲ ಅಂತ ಹೇಳಿದರು. ಮತ್ತು ಅವರು ತಮ್ಮ ಪ್ರೊಸೆಸನ್ನು ಮುಂದುವರಿಸ್ಲತ್ತಾರ. ಅದನಂತರ ಈಗ ಸದ್ಯ 2-3 ದಿನದ ಹಿಂದೆ ತಾವು ಡೈರೆಕ್ಟ್ಲಿ ಅಂಡರ್ ಹೊಲದ ಉತ್ತಾರ ಮೇಲೆ ಹೆಸರು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಬೆಂಗಳೂರು ಡೈರೆಕ್ಟ್ ಉತ್ತಾರ ಮೇಲೆ ನಮ್ಮ ಹೆಸರು ತೆಗೆದ ಅವ್ರ ಹೆಸರು ಹಾಕೊಂಡ್ಬಿಟ್ಟಾರೆ. ಇದು ಯಾವುದೇ ರೈತರಿಗೆ ಪೂರಾ ಅನ್ಯಾಯ ಆಗ್ಲತ್ತದ್ರೆ ಅದ್ರಗೋಸ್ಕರ ನಾವಿಲ್ಲಿ ಮನವಿ ಕೊಡ್ಲತ್ತೀವಿ. ಇಲ್ಲಿ ಯಾರು ಮಾಡ್ಯಾರ? ಇದು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಧಾರವಾಡದವ್ರು ಅವ್ರು ಮಾಡಿದರು. ತದನಂತರ ಈಗ ಉತ್ತಾರಿ ಮೇಲೆ ಬಂದಿದ್ದು ಬೆಂಗಳೂರು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಬೆಂಗಳೂರು ಉತ್ತಾರಿ ಮೇಲೆ ಬಂದಿದೆ. ಇಲ್ಲಿ ನಿಮ್ಮ ರೂಪಾಯಿ ದುಡ್ಡು ಕೊಟ್ಟಿಲ್ಲ, ರೇಟ್ ಫಿಕ್ಸಿಂಗ್ ಇಲ್ಲ, ಏನೂ ಇಲ್ಲ. ಡೈರೆಕ್ಟ್ ಅವರು ಅಂಡರ್ ಮಾಡ್ಕೊಂಡಾರೆ. ಯಾವುದೇ ರೈತರ ಒಪ್ಪಿಗೆ ಕೂಡ ಇಲ್ಲ. ಆದರೆ ಇಲ್ಲಿ ಯಾವ ಸರ್ಕಾರದಲ್ಲಿ ಆಗಿತ್ತು ಇದು ಮೊಟ್ಟ ಮೊದಲನೇದಾಗಿ 2017ರಲ್ಲಿ ನೋಟಿಫಿಕೇಶನ್ BJP ಸರ್ಕಾರದಲ್ಲಿ ಆಗಿತ್ತು. ತದನಂತರ ಈ ಮತ್ತೆ ಕಾಂಗ್ರೆಸ್ ಸರ್ಕಾರ ಮುಂದುವರಿಸ್ತಾ ಇದೆ. ಅದು ಈಗ ನಿಮ್ಗೆ ಯಾವುದೋ ಸೂಚನೆ ಅವ್ರು ಕೊಟ್ಟಿಲ್ಲ? ನಿಮ್ಗೆ ಯಾವುದೂ ಕೊಟ್ಟಿಲ್ಲ, ಯಾರದು ಒಪ್ಪಿಗೆ ಇಲ್ಲ. ಅವ್ರ ಪ್ರೊಸೆಸ್ ನಾವು ಎಷ್ಟೋ ಮನೆಗಳು ಕೊಟ್ಟಿದ್ರು. ಮುರುಗೇಶ್ ನಿರಾಣಿ ಅವರಿಗೆ BJP ಸರ್ಕಾರದಲ್ಲಿ ಮುರುಗೇಶ್ ನಿರಾಣಿ ಅವರಿಗೆ ಲೆಟರ್ ಕೊಟ್ಟಿದ್ದೆವು. ಅವರು ಯಾವುದೇ ರೀತಿಯಂತ ಪ್ರತಿಕ್ರಿಯೆ ಕೊಟ್ಟಿಲ್ಲ. ತದನಂತರ ಅವರು BJP ಸರ್ಕಾರ ಹೋದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದರೂ ಕೂಡ ಕಾಂಗ್ರೆಸ್ ಸರ್ಕಾರದ 2-3 ಸಲ ಮೀಟಿಂಗ್ ತೊಗೊಂಡಾರ. ಯಾವುದೇ ರೀತಿ ರೈತರ ಒಪ್ಪಿಗೆನೂ ಕೂಡ ಆಗಿಲ್ಲ. ಆದರೂ ಅದನ್ನು ತಮ್ಮ ಪ್ರೊಸೆಸನ್ನು ಮುಂದುವರಿಸ್ತಾ ಇದ್ದಾರೆ. ಎಷ್ಟು ಎಕರೆ ಭೂಮಿ ಇದೆ ಇದು ಟೋಟಲ್ 307 ಎಕರೆ ಭೂಮಿಯನ್ನು ಅಕ್ವೈರ್ ಮಾಡ್ತಿದ್ದಾರೆ. ಇದು ಎಲ್ಲೇ ಬರ್ತದೆ ಎಕ್ಸಾಕ್ಟ್? ಇದು ಅಲಿಯಾಬಾದ್ PHದಲ್ಲಿ ಬರ್ತೀವಿ. ಯಾವ ಸರ್ವೆ ನಂಬರ್? ಸರ್ವೆ ನಂಬರ್ 241ರಿಂದ ಪ್ರಾರಂಭವಾಗಿ 260 ಸರ್ವೆ ನಂಬರ್ ತನಕ ಬರ್ತಿದ್ದು. ಇದು ಆಲ್ರೆಡಿ ಹೈಕೋರ್ಟ್ನಲ್ಲಿ ನಾವು ದಾವೆಯನ್ನು ಕೂಡ ಹೂಡಿದ್ದೆವು. ಆದರೂ ಅಲ್ಲಿ ಕೇಸ್ ನಡೀತಾ ಇದೆ. ಆದರೆ ಇವರು ತಮ್ಮ ಕಾರ್ಯವನ್ನು ಮುಂದೆ ಹಂಗೆ ಬರೆಸ್ತಾ ಇದ್ದಾರೆ. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಸಾಗರ್ ಕುಂಡ್ಲಿ ಸತ್ಯ. ನೋಡೋದು ನಮ್ಮ ಗ್ರಾಮ ಅಲಿಯಾಬಾದ್ ರೀ. ನಾವು ರೈತರು ಅದೇವು. ಅದಕ್ಕೋಸ್ಕರ ನಾವು ಮೊನ್ನೆ KADದವ್ರು ಬಂದಿದ್ದರು, ನಿರಾಣಿ ಸಾಹೇಬರು ಬಂದಿದ್ದರು. ಅವಾಗ ನಾವು ಹೇಳಿದೆವು, ನಾವು ಕೊಡಂಗಿಲ್ಲ, ದಯವಿಟ್ಟು ನಮ್ಗೆ ಇರೋದು 2-2 ಎಕರೆ ಜಮೀನು ಆದ್ರಿ. ನಾವು 4 ಜನ ಅದೇವು ರೀ. ಆದರೆ ನಮ್ಗೆ ಇರೋದು 1/2 ಎಕರೆ ಸದ ಬರೋಂಗಿಲ್ಲ. ಆದ್ರೆ ನಾವು ಹೇಳಿ ಹೋಗಿದ್ದೇವೆ ರೀ. ಆದ್ರೆ ಅವರು ನಮ್ಮ ಮಾತು ಅವರು ಕೇಳಿಕೊಂಡು ಹೋಗ್ಬಿಟ್ರು. ಮತ್ತು ತಿರುಗಿ ಈಗ ನಮ್ಮ ಉತ್ತಾರ ಮ್ಯಾಗ ಕೈಗಾರಿಕಾ ಇಲಾಖೆ ಬೆಂಗಳೂರು ಅಂತ ಬರಕತ್ತದ. ಇದು ನಮ್ಗೆ ಯಾರು ದುಡ್ಡು ಕೊಟ್ಟಿಲ್ಲ, ಏನು ರೇಟ್ ಹೇಳಿಲ್ಲ, ಏನೂ ಹೇಳಿಲ್ಲ. ಆದರೆ ಈ ರೀತಿಯಲ್ಲಿ ಮಾಡ್ಗಾರ. ಅದಕ್ಕೋಸ್ಕರ ನಾವು ಎಲ್ಲರೂ ಕೂಡಿಕೆ, ನಾವು ರೈತರು ಕೂಡಿ ಇನ್ನೂ ಬರಾಕತ್ತಾರ ನಮ್ಮ ರೈತರು. ಅವ್ರ ಕೂಡಿಕೆ ನಾವು ಎಲ್ಲ ಕೇಳಿಗೋಸ್ಕರ ನಾವು ಬಂದಿದ್ದೇವೆ ಇಲ್ಲಿ. MB ಪಾಟೀಲ್ ಅದೇ ಹೇಳಕತ್ತೇವೆ ರೀ. ಅದಕ್ಕೋಸ್ಕರ ನೀವು ಅದೇ ಮನವಿ, ನೀವು ಅದು ನಮ್ಗೆ ಬಿಟ್ಟು ಹಾಕ್ರಿ. ನೀವು 2 ಕೋಟಿ ಕೊಡ್ತೀನಿ ಅಂದ್ರೆ ನಾವು ಜಮೀನು ಕೊಡೋದಿಲ್ಲ ರೀ. ಅದಕ್ಕೋಸ್ಕರ ನಮ್ಗೆ ಕಳಕಳಿ ವಿನಂತಿ ನಾವು ಹೇಳ್ತೇವೆ ರೀ. ಮತ್ತು ನಮ್ಗೆ ಏನಾರ ಅಪಾಯ ಆಯ್ತು ಅಂದ್ರೆ ಮತ್ತೆ ನೀವೇ ಜವಾಬ್ದಾರಿ ಆಗ್ತದೆ. ಇದು ಯಾವ ಸರ್ಕಾರದಲ್ಲಿ ಆಗಿತ್ತು ರೀ? ಇದು ಏನು? KDB
KDB KDB ಒಳಗೆ ರೀ. ಅದಕ್ಕೆ ನಾವು ಇರೋದು ನಮ್ಮ ಮಕ್ಕಳ ಅವೆಲ್ಲ ನಾವು ಏನು ದುಡ್ಕೊಂಡು ಎಲ್ಲಿ ಹೋಗುಣ್ರಿ. ನಮ್ಮ ಊರು ಮೊದಲು ಹಿಡಿದು ನಮ್ಮ ಅಜ್ಜ ಮುತ್ತೆಯವ್ರು ಇಲ್ಲೇ ಬೆಳೆದೇವ್ರಿ. ಮತ್ತು ಅದಕ್ಕೋಸ್ಕರ ನಮಗೇನು ಇಲ್ಲಿಂದ ಹೋಗೋದು ಆಗೋದಿಲ್ಲ ರೀ. ದಯವಿಟ್ಟು ನಿಮ್ಗೆ ಹೇಳ್ತೀನಿ, ಇದು ಕ್ಯಾನ್ಸಲ್ ಮಾಡಿರಿ. ಟೋಟಲ್ ಎಷ್ಟು ಎಕರೆ ಭೂಮಿ ಅದಾರದು? ಟೋಟಲ್ 305 ಎಕರೆ. 305 ಎಕರೆ ಆದ್ರಿ. ಅದಕ್ಕೆ ನಮ್ಗೆ ಇರೋದು 2 ಎಕರೆ ಬರ್ತದ್ರಿ. ಅದ್ರಗೋಸ್ಕರ ನಾವು ಇಲ್ಲಿ ಬಿಟ್ಟರೆ ನಮ್ಗೆ ಯಾವುದು ಗತಿ ಇಲ್ಲ. ಅದ್ರಗೋಸ್ಕರ ನೀವು ದಯವಿಟ್ಟು ನಾವು ಹೇಳ್ತೀನಿ ರೀ, ಇದು ಕ್ಯಾನ್ಸಲ್ ಮಾಡಿರಿ. KDBದಾಗ ನಾವು ಕೊಡೋದಿಲ್ಲ ರೀ. ಅದಕ್ಕೋಸ್ಕರ ನಿಮ್ಗೆ ಕಳ್ಕಳಿ ವಿನಂತಿ ಮಾಡ್ತೀನಿ ರೀ. ಮತ್ತು ಹೊಲ ಇದು ನಮ್ಮ ಭೂಮಿ. ಇದು ನಾವು ಇರೋದೇ ಅಷ್ಟೇ ಒಂದು 2 ಎಕರೆ 3 ಎಕರೆ ಇಷ್ಟೇ ಐತ್ರಿ ನಮ್ಮ ಭೂಮಿ. ಈಗ ಏನೈತಿ ಗೋರ್ಮೆಂಟ್ ಏನು ಮಾಡ್ಯಾರ, ನಮಗೆ ಕೇಳಲಾರ್ದ ಅದ್ರ ಫೈನ್ ಕಟ್ಟಿಲ್ಲ, ಇಟ್ಟು ಕೊಡ್ತೇವೆ, ಅದು ಏನು ಎನ್ಕಿ ಇಲ್ಲ ಏನಿಲ್ಲ. ನಮ್ಮ ಭೂಮಿ ಎಲ್ಲ ಗೋರ್ಮೆಂಟ್ ತಾಬೀಲು ಮಾಡಿಬಿಟ್ಟಾರೆ. ಅದು ನಮಗೆ ಕರೆಸಿ ಏನೋ ಅದು ಫೈನಲ್ ಮಾಡಿಲ್ಲ ರೀ. ಅದು ನಮ್ಮ ಭೂಮಿ ಕೊಡಂಗಿಲ್ಲ ಅಂತ ಮೊನ್ನೆ ಕರೆಸಿದ್ರು ನಾವು ಹೋಗಿದ್ದೇವೆ. ಆದ್ರೂ ಕೊಡಂಗಿಲ್ಲ ಅಂದ್ರೂ ನಮ್ಮ ಭೂಮಿ ಏನೈತಿ ಬೆಂಗಳೂರು ಮಾಡಿಬಿಟ್ಟಾರೆ. ನನ್ನ ಹೆಸರು ಅಪ್ಪ ಖಂಡ್ರು ಹಕ್ಕೆ.